ಮೈಸೂರಿನಲ್ಲಿ ಮಹಿಷ ಮಂಡಲೋತ್ಸವ ಆಚರಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಹಿಷಾಮೂರ್ತಿ ಪುಷ್ಪಾರ್ಚನೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಅವಕಾಶ ಮಾಡಿಕೊಡಿ ಅಂತ ದಿಢೀರ್ ಭಾರೀ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮೈಸೂರಿನ ಟೌನ್ ಹಾಲ್ನಲ್ಲಿ ಸಮಿತಿ ಸದಸ್ಯರು ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ. ಪೊಲೀಸರ ಜೊತೆ ಮಹಿಷ ದಸರಾ ಸಮಿತಿ ಸದಸ್ಯರು ವಾಗ್ವಾದ ನಡೆಸಿದ್ದಾರೆ. ನೋಡಿ ಇಲ್ಲಿ ಏನಾಯ್ತು ಅಂತ ಹೇಳಿ. ಸೊ ಇದು ಮಹಿಷ ದಸರಾಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಮಹಿಷಾಮೂರ್ತಿಗೆ ಪುಷ್ಪಾರ್ಚನೆಗೆ ಅವಕಾಶ ಕೊಡಬೇಕು ಅಂತ ನೋಡಿದ್ರೆ ಈಗ ಮಹಿಷಾಮೂರ್ತಿಗೆ ಮಹಿಷಾಸುರನ ಸ್ಟ್ಯಾಚ್ಯೂಗೆ ಬಣ್ಣ ಹೊಡೆದು ಅಲ್ಲಿಗ ಬಟ್ಟೆಲೆಲ್ಲ ಮುಚ್ಚಿಟ್ಟಿದ್ದಾರೆ. ಬಟ್ ಅವಕಾಶ ಇಲ್ಲ ಅಂತ ಮೊದಲಿಗೆ ಹೇಳಲಾಗಿತ್ತು. ಬಟ್ ಕೊನೆಗೆ ದಿಢೀರ್ ಅಂತ ನಮ್ಗೆ ಅವಕಾಶ ಬೇಕು ಅಂತ ಪ್ರತಿಭಟನೆಯನ್ನ ಹೀಗೆ ನಡೆಸಲಾಗಿದೆ. ದಿಲೀಪ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದಿಲೀಪ್, ಆಮೇಲೆ ಏನಾಯ್ತು? ಈಗ ಇವನ್ನೆಲ್ಲ ಕನ್ವಿನ್ಸ್ ಮಾಡೋ ಕಾರ್ಯ ಆಗಿದೆಯಾ ಅಥವಾ ಗೊಂದಲ ಮುಂದುವರೆದಿದೆಯಾ? ಏನ್ ಕತೆ? ಕೆಲವು ವರ್ಷಗಳಿಂದ ಇದೇ ರೀತಿಯಂತ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈ ಕಾರಣದಿಂದಾಗಿ ಇವತ್ತು ಮೈಸೂರಿನಲ್ಲಿ ನಿಷೇಧಾಜ್ಞೆ ಏರಿರುವಂತದ್ದು. ಅಂದ್ರೆ ಟೌನ್ ಹಾಲ್ ನಲ್ಲಿ ಮಾತ್ರ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಯೋಜನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟು ಉಳಿದ ಮೈಸೂರಿನ ಉಳಿದ ಭಾಗಗಳು ಕಮಿಷನರೇಟ್ ವ್ಯಾಪ್ತಿ ಏನ್ ಬರುತ್ತೆ ಅಲ್ಲೆಲ್ಲವೂ ಕೂಡ ನಿಷೇಧಾಜ್ಞೆಯನ್ನ ಜಾರಿ ಮಾಡಿರುವಂತದ್ದು. ಆ ಕಾರಣದಿಂದಾಗಿ ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾ ದಸರಾ ಆಚರಣೆ ಸಮಿತಿಯವರು ಪುಷ್ಪಾರ್ಚನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೋರಿದ್ರು. ಆದ್ರೆ ನಿಷೇಧಾಜ್ಞೆ ಇರುವ ಕಾರಣಕ್ಕೋಸ್ಕರ ಅವ್ರನ್ನ ನಿರಾಕರಣೆ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಕಾರ್ಯಕ್ರಮಕ್ಕೆ ಬೆಳಗ್ಗೆಯಿಂದನೂ ಕೂಡ ಅವರು ಮೊದಲನೇದಾಗಿ ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಇದ್ದಿದ್ದು ಅವರ ಕಾರ್ಯಕ್ರಮ ಪಟ್ಟಿಯ ಪ್ರಕಾರ. ಆದ್ರೆ ನಿಷೇಧಾಜ್ಞೆ ಇರುವ ಕಾರಣಕ್ಕೋಸ್ಕರ ಇಲ್ಲಿ ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆಯಿತು. ವೇದಿಕೆ ಕಾರ್ಯಕ್ರಮ ಮುಕ್ತಾಯ ಆದ ಬಳಿಕ ನಮಗೆ ಈಗ ಅವಕಾಶ ಕೊಡಬೇಕು, ಪುಷ್ಪಾರ್ಚನೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ಯಾಕಂದ್ರೆ ಕಳೆದ 2-3 ದಿನಗಳ ಹಿಂದೆ ನಾವು ಹೋಗಿ ಮನವಿ ಮಾಡಿದಂತ ಸಂದರ್ಭದಲ್ಲಿ ಹೋಗಿ 5-6 ಜನ ಹೋಗಿ ಪುಷ್ಪಾರ್ಚನೆ ಮಾಡಿ ಅಂತ ಕಮಿಷನರ್ ಮತ್ತೆ DCP ಅವರು ಹೇಳಿದ್ರು. ಆದ್ರೆ ಈಗ ಅವರೇ ಈಗ ನಿಷೇಧವನ್ನ ಮಾಡಿದ್ದಾರೆ. ಜೊತೆಗೆ ನಮ್ಮ ಫೋನ್ ಕರೆಯನ್ನು ಕೂಡ ಸ್ವೀಕಾರ ಮಾಡ್ತಾ ಇಲ್ಲ. ಇದ್ರ ಕಾರಣಕ್ಕೋಸ್ಕರ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಗಲಾಟೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅದೇ ರೀತಿಯಂತ ಒಂದು ಸವಾಲನ್ನ ಹಾಕಿದ್ದಾರೆ. ನಾವು ಈಗ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇವೆ, ನಿಮ್ಗೆ ತಾಕತ್ತಿದ್ದರೆ ತಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಸವಾಲನ್ನ ಹಾಕಿರುವಂತದ್ದು. ಸದ್ಯಕ್ಕೆ ಈಗ ಪರಿಸ್ಥಿತಿ ತಿಳಿಯಾಗಿರುವಂತದ್ದು. ಈಗ ಮಾಜಿ ಮೇಯರ್ ಪುರುಷೋತ್ತಮ ಅವರು ಈ ಸಂಘರ್ಷ ಬೇಡ ಅನ್ನೋ ನಿಟ್ಟಿನಲ್ಲಿ ಮಾತುಕತೆಗೆ ಮೂಲಕ ಬಗೆಹರಿಸೋಣ ಅನ್ನುವಂತ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ತಡೆಯನ್ನ ನೀಡಿರುವಂತದ್ದು. ಈಗ ಪೊಲೀಸರು DCP ಅಥವಾ ಕಮಿಷನರ್ ಸ್ಥಳಕ್ಕೆ ಬರದಿದ್ರೆ ಮುಂದಿನ ಹೋರಾಟ ಏನಾಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಈ ಬಗ್ಗೆ ಅವ್ರಿಗೆ ಕಾಲಾವಕಾಶ ಕೊಟ್ಟಿರುವಂತದ್ದು. ಅರ್ಧ ಗಂಟೆ ಒಳಗಾಗಿ ಅವರು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಪರಿಸ್ಥಿತಿ ತಿಳಿಗೊಂಡಿದೆ. ಮುಂದೆ ಇದು ಹೋರಾಟ ಮಾಡ್ತಾರಾ ಅಥವಾ ಇಲ್ಲಿಗೆ ಕೈ ಬಿಡ್ತಾರ ಅನ್ನುವಂತ ಕಾದ್ ನೋಡ್ಬೇಕಿದೆ. ಮಲ್ತೇಶ್, ಥ್ಯಾಂಕ್ ಯು ದಿಲೀಪ್.